ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಿಮಗೆಲ್ಲರಿಗೂ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಟ್ ಯು ಜಿ ರಿಲೇಟೆಡ್ ಕಂಟೆಂಟನ್ನು ಕೊಡ್ತಾ ಇರ್ತೀವಿ. ಹಾಗೆ KCET, JEE ಮುಂತಾದ ರಿಲೇಟೆಡ್ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ. ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಈ ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ನೀಟ್ ಯು ಜಿ 2026 ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿದೆ ಮತ್ತು ನೀಟ್ ಯು ಜಿ 2026 ದಿನಾಂಕವನ್ನು ಕೂಡ ಘೋಷಿಸಿದೆ. ಪ್ರಸ್ತುತ ವರ್ಷದ ನೀಟ್ ಯು ಜಿ ಪರೀಕ್ಷೆಯನ್ನು ದಿನಾಂಕ 3 ಮೇ 2026 ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ನಡೆಸುತ್ತೆ. ಇದರ ಡೀಟೇಲ್ಡ್ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀಟ್ ಯು ಜಿ 2026 ಆನ್ಲೈನ್ ಅಪ್ಲಿಕೇಶನನ್ನು ಫೆಬ್ರವರಿ 8ರಿಂದ ಮಾರ್ಚ್ 8ರವರೆಗೆ ಕರೆದಿದೆ. ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಬೈ ವಿಸಿಟಿಂಗ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವೆಬ್ಸೈಟ್ national.nta.neet.nic.in. ದೆನ್ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡ್ತಕ್ಕಂಥ ನೀಟ್ ಎಕ್ಸಾಮು ಎಲ್ಲ ಮೆಡಿಕಲ್ ಕೋರ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಆಲ್ ಅಕ್ರಾಸ್ ಕರ್ನಾಟಕ ಆ್ಯಸ್ ವೆಲ್ ಆಸ್ ಆಲ್ ಅಕ್ರಾಸ್ ಇಂಡಿಯಾ. ನೀವು ಯಾವುದೇ ಮೆಡಿಕಲ್ ಕಾಲೇಜಿನಲ್ಲಿ ಅಡ್ಮಿಷನ್ ಲೈಕ್ MBBS, BDS, BAMS, BHMS, BSc ನರ್ಸಿಂಗ್, BVMS ಲೈಕ್ ದಟ್ ನೀವು ಯಾವುದೇ ಕೋರ್ಸನ್ನು ನೀವು ಮೆಡಿಕಲ್ ರಿಲೇಟೆಡ್ ಕೋರ್ಸನ್ನು ನೀವು ಆರ್ಮ್ ಫೋರ್ಸ್ ಕಾಲೇಜಲ್ಲಿ ಮಾಡಬೇಕು ಅಂದರೂ ಕೂಡ ನೀವು ನೀಟ್ ಯು ಜಿ ಎಕ್ಸಾಮಿನೇಷನನ್ನು ಕಂಪಲ್ಸರಿಯಾಗಿ ಬರೀಬೇಕು. ಎಲ್ಲ ಮೆಡಿಕಲ್ ರಿಲೇಟೆಡ್ ಕೋರ್ಸ್ಗಳು ನೀಟ್ ಯು ಜಿಯ ಮಾರ್ಕ್ಸ್ ಮೇಲೇ ಕೂಡ ಅಲಾಟ್ ಆಗೋದು. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಯಾರು ನೀವು ಮೆಡಿಕಲನ್ನು ನೀವು ಆಸ್ಪಿರೆಂಟ್ ಆಗಿ ಮೆಡಿಕಲ್ ಮಾಡ್ಬೇಕಂತಿರ್ತೀರ, ನರ್ಸಿಂಗ್ ಮಾಡ್ಬೇಕಂತಿರ್ತೀರ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಹಾಗೆ ಅನಾನಿ ಕೋರ್ಸ್ಗಳು ಮತ್ತು BSc ನರ್ಸಿಂಗು ಮತ್ತು ವೆಟ್ರನರಿ ಕೋರ್ಸನ್ನು ಯಾರು ಮಾಡಬೇಕಂತ ಇದ್ದೀರ ಅವರೆಲ್ಲರೂ ಕೂಡ ನೀಟ್ ಯು ಜಿಯನ್ನು ಬರ್ತಕ್ಕಂಥದ್ದು ಮ್ಯಾಂಡೇಟ್ರಿ ಆಗಿರುತ್ತೆ. ದೆನ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಪ್ಲಿಕೇಶನ್ ಹೀಗಿದ್ದಾರೆ. ಆ್ಯಸ್ ಪರ್ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇಸ್ ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ for the NEET UG 2026 for admission to undergraduate medical courses in all medical institutions across India. Okay, next ಇದರ ಎಕ್ಸಾಮಿನೇಷನ್ ಡೇಟ್ಸ್ ಬಂದುಬಿಟ್ಟು and also one important thing is military nursing services aspirants also. ನೀವು ಯಾವ್ದಾದ್ರು ಆರ್ಮ್ ಫೋರ್ಸ್, ಮಿಲಿಟ್ರಿ ರಿಲೇಟೆಡ್ ನರ್ಸಿಂಗ್ ಕಾಲೇಜಸ್ ಅಥವಾ ಮೆಡಿಕಲ್ ಕಾಲೇಜಸ್ಲಿ ಕೂಡ ನೀವು ಕಲಿಬೇಕು ಅಂದರೂ ಕೂಡ ನೀಟ್ ಯು ಜಿ ಕಂಪಲ್ಸರಿಯಾಗಿ ಬರೀಬೇಕಾಗುತ್ತೆ ಆರ್ಮ್ ಫೋರ್ಸ್ ಮೆಡಿಕಲ್ ಕಾಲೇಜ್ಗೂ ಕೂಡ. ಮತ್ತು ಎಕ್ಸಾಮಿನೇಷನ್ ಡೇಟ್ಸ್ ಬಂದುಬಿಟ್ಟು 3rd May 2026 ಆಗಿರುತ್ತೆ. ಆ್ಯಂಡ್ ದ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಆಫ್ 180 minutes ಮೀನ್ಸ್ 3 ಗಂಟೆ ಕಾಲಾವಕಾಶ ಕೊಟ್ಟಿರ್ತಾರೆ. ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದುಬಿಟ್ಟು ಬಯಾಲಜಿ 90 ಕ್ವಶನ್ಸ್ ಇರುತ್ತೆ, ಕೆಮಿಸ್ಟ್ರಿ 45 ಕ್ವಶನ್ಸ್ ಇರುತ್ತೆ ಮತ್ತು ಫಿಸಿಕ್ಸ್ 45 ಕ್ವಶನ್ಸ್ ಇರುತ್ತೆ. ಟೋಟಲ್ 180 ಕ್ವಶನ್ಸು 3 ಅವರ್ಸು. ಮತ್ತು ಫರ್ದರ್ ಬಯಾಲಜಿನಲ್ಲಿ ಮತ್ತೆ ಏನು ಮಾಡ್ತಾರೆ ಅಂದರೆ 180 ಕ್ವಶನನ್ನು 90 ಕ್ವಶನನ್ನು ಮತ್ತು 45 ಬಾಟ್ನಿ ಮತ್ತು 45 ಝುವಾಲಜಿ ಸೆಕ್ಷನ್ ಆಗಿ ಡಿವೈಡ್ ಮಾಡಿರ್ತಾರೆ. ದೀಸ್ ಎಕ್ಸಾಮಿನೇಷನ್ಸ್ ಸಿಲೆಬಸ್ ಮತ್ತು ಡೀಟೇಲ್ಸ್, ನೀವು ಅಪ್ಲಿಕೇಶನ್ ಫಿಲ್ ಫಾರ್ಮ್ ಮಾಡೋದು, ಗೈಡ್ಲೈನ್ಸು, ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್, ಯಾವ್ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಎಲ್ಲ ರಿಲೇಟೆಡ್ ಡೀಟೇಲ್ಸ್ನ ನೀಟ್ ಯು ಜಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಡೀಟೇಲ್ಡಾಗಿ ಕೊಟ್ಟಿರ್ತಾರೆ. ಎಲ್ಲರೂ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕಿಂತ ಮುಂಚೆ ಆ ಇನ್ಫಾರ್ಮೇಷನನ್ನು ಬುಲೆಟನ್ನು ಕಂಪ್ಲೀಟಾಗಿ ಓದಿ. ನೀವು ಕಂಪ್ಲೀಟಾಗಿ ಓದೋಕ್ಕಾಗಿಲ್ಲ ಅಂದರೂ ಕೂಡ ಯಾವ ಪಾಯಿಂಟ್ಸ್ ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ ಅದನ್ನು ಓದಿ. ಮೋಡ್ ಆಫ್ ಎಕ್ಸಾಮಿನೇಷನ್ ಹೆಂಗಿರುತ್ತೆ ಅಂದರೆ ಇದು ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, CBT ಇರೋದಿಲ್ಲ. JEE ಮೇನ್ ಆದರೆ ನಿಮಗೆ CBT ಎಕ್ಸಾಮ್ ಇರುತ್ತೆ. ಬಟ್ ನೀಟ್ ಯು ಜಿ ಪೆನ್ ಆ್ಯಂಡ್ ಪೇಪರ್ ಇರುತ್ತೆ. ಈಗ ನಾವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಬಂದರೆ ಇವತ್ತಿಂದ ಅಪ್ಲಿಕೇಶನ್ ದಿನಾಂಕ, ಇವತ್ತು ನೋಟಿಫಿಕೇಷನ್ ಹೊರಡಿಸಿದೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇವತ್ತಿನಿಂದ ಹಿಡಿದು ಮುಂದಿನ ತಿಂಗಳು May 8ರವರೆಗೆ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಡೇಟ್, ನೀವು ಫೀಸ್ ಪೇಮೆಂಟ್ ಮಾಡೋದಕ್ಕೂ ಕೂಡ ನೆಕ್ಸ್ಟ್ ಮಂತ್ 8ನೇ ತಾರೀಕೆ ಲಾಸ್ಟ್ ಆಗಿರುತ್ತೆ. ಮತ್ತು ಕರೆಕ್ಷನ್ ಕೂಡ ಕೊಡ್ತಾರೆ. ನೀವು ಏನಾದ್ರು ಮಿಸ್ಟೇಕ್ಸ್ ಮಾಡಿದರೆ ಕರೆಕ್ಷನ್ ಕೊಡ್ತಾರೆ. ಬಟ್ ನೀವು ಎಲ್ಲ ಡೀಟೇಲ್ಸನ್ನು ಕೂಡ ಕರೆಕ್ಷನ್ ಮಾಡೋಕ್ಕೆ ಬರೋಲ್ಲ. ಲೈಕ್ ಸಮ್ ಪಾರ್ಟ್ಸ್ ಆಫ್ ದ ಡೀಟೇಲ್ಸ್ ಮಾತ್ರ ನೀವು ಕರೆಕ್ಟ್ ಮಾಡ್ಬೋದು. ಲೈಕ್ ಡೇಟ್ ಆಫ್ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಮತ್ತು ಇದನ್ನು ಮಾತ್ರ, ಮತ್ತು ಕ್ಯಾಸ್ಟ್, ಇವುಗಳನ್ನು ಮ್ಯಾಂಡೇಟ್ರಿಯಾಗಿ ಅದರ ಒಂದು ಚೇಂಜ್ ಮಾಡೋಕ್ಕೆ ಕೊಡ್ತಾಯಿದ್ರು 2025. ಇವನ್ನ ನೀವು ಫಿಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕು. ನೀವೇನಾದರೂ ಈಗ ರಾಂಗ್ ಮಾಡಿದ್ರೆ ಕೌನ್ಸಲಿಂಗ್ ಟೈಮಲ್ಲಿ ನೀವು ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಾ. ಮತ್ತು ನಿಮಗೆ ಕರೆಕ್ಷನ್ ಮಾಡೋದಕ್ಕೆ ಏನಾದ್ರು ರಾಂಗ್ ಇತ್ತು ನಿಮ್ಮ ಅಪ್ಲಿಕೇಶನ್ ಅಂದರೆ 10 ಮಾರ್ಚ್ 2026ರಿಂದ 12 ಮಾರ್ಚ್ 2026ರವರೆಗೆ ಟೈಮ್ ಕೊಡ್ತಾರೆ. ಬಟ್ ಮೈ ಸಜೆಷನ್ ಈಸ್ ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ 1 ತಿಂಗಳ ಟೈಮ್ ಇದೆ.
ನೀವು ನಿಧಾನವಾಗಿ ಕೂತ್ಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ ಏನೇ ಎರರ್ಸ್ ಇಲ್ದೇ ಒನ್ಸ್ ಅಗೇನ್ ನೀವು ಇನ್ಫಾರ್ಮೇಷನ್ ಬುಲೆಟಿನ್ನ ರೆಫರೆನ್ಸ್ ಓದಿದ್ರೆ ಅಲ್ಲಿ ಅಪ್ಲಿಕೇಶನ್ ಏನೇನೆಲ್ಲ ಇರುತ್ತೆ, ಪ್ರೊಸೀಜರ್ಸ್, ಅಪ್ಲಿಕೇಶನಲ್ಲಿ ಯಾವುದೆಲ್ಲ ಕೇಳ್ತಾರೆ, ಯಾವ ಪೇಜಲ್ಲಿ ಏನಿರುತ್ತೆ ಅನ್ನೋದನ್ನು ಕೂಡ ಇನ್ಫಾರ್ಮೇಷನಲ್ಲಿ ಬುಲೆಟಿನ್ ಕೊಡ್ತಾರೆ. ಆದ್ದರಿಂದ ನೀವು ಇನ್ಫಾರ್ಮೇಷನ್ ಬುಲೆಟಿನ್ನ ನೀವು ರೆಫರೆನ್ಸ್ ಆಗಿ ತೊಗೊಂಡು ಓದಿ ಅಂತ ಹೇಳ್ತೀನಿ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ ಅಕ್ರಾಸ್ ಇಂಡಿಯಾದಲ್ಲಿ ಇದ್ದಾವೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟಿಕಲ್ಲೂ ಇರುತ್ತೆ. ಕೆಲವೊಂದು ಡಿಸ್ಟಿಕನ್ನು ಎಕ್ಸಾಮ್ಷನ್ ಬಿಟ್ಟು ನೀವು ಎಕ್ಸಾಮಿನೇಷನ್ ಸಿಟಿ ಕೂಡ ಅಷ್ಟೇ ಪ್ರಿಫರೆನ್ಸ್ ಇರುತ್ತೆ. ಮೆಜಾರಿಟಿ 4 ಪ್ರಿಫರೆನ್ಸ್ ಇರ್ತಾಯಿತ್ತು ಮುಂದೆಲ್ಲ. ಈ ವರ್ಷ ಮೇ ಬಿ 2 ಇಟ್ಟಿರ್ಬೋದು ಅಥವಾ 4 ಕೂಡ ಇಟ್ಟಿರ್ಬೋದು. ನೀವು ಹೆಂಗೆ ಬೇಗ ಪ್ರಿಫರೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಹತ್ತಿರದನ್ನು ಕೊಡಿ. ಮತ್ತು ಎಕ್ಸಾಮ್ ಡೇ ಟೈಮಲ್ಲಿ ವರಿ ಮಾಡಿಕೊಡಿ. ಮತ್ತು ಎಕ್ಸಾಮಿನೇಷನ್ ಟೈಮ್ ಬಂದುಬಿಟ್ಟು 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತೆ. ಮತ್ತು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 1,700 ರೂಪಾಯಿ ಇರುತ್ತೆ. ಅದು ಇಂಡಿಯಾದವ್ರಿಗೆ ಮಾತ್ರ. ಮತ್ತು ಜನರಲ್ EWS ಮತ್ತು OBC OBC ಆಗಿದ್ದು ನಾನ್ ಕ್ರೀಮಿ ಲೇಯರ್ ಒಳಗಡೆ ಬರ್ತಾರಲ್ಲ ಅವರಿಗೆ 1,600 ರೂಪಾಯಿ ಇದೆ. ಲೈಕ್ ಜನರಲ್ ಲೈಕ್ EWSನವ್ರಿಗೆ. ಮತ್ತು SC ST PWD ಅವ್ರಿಗೆ ಮತ್ತು ಎಷ್ಟಿರುತ್ತೆ 1,000 ರೂಪೀಸ್ ಅಪ್ಲಿಕೇಶನ್ ಫೀಸನ್ನು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಲವೊಬ್ಬರು ಕರ್ನಾಟಕದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತೀರ ಅಂದರೆ ನೀವು ಕರ್ನಾಟಕದಲ್ಲಿ OBCಗೆ ಬರ್ತೀರ ಕೆಲವೊಂದು ಕ್ಯಾಸ್ಟಲ್ಲಿ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಕ್ಯಾಸ್ಟಲ್ಲಿನ ಜನರಲ್ ಮೆರಿಟಿಗೆ ಕನ್ಸಿಡರ್ ಮಾಡುತ್ತೆ. ಆದ್ದರಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳಷ್ಟು ಕೇರ್ ತೊಗೊಂಡು ನೀವು OBCಗೆ ಬರ್ತೀರೋ ಇಲ್ವಾ ಜನರಲ್ ಮೆರಿಟಿಗೆ ಬರ್ತೀರೋ ಅನ್ನೋದನ್ನ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲೈಕ್ 3A ಕರ್ನಾಟಕದಲ್ಲಿ ಬರ್ತಕ್ಕಂಥ 3Aನಲ್ಲಿ ಬರ್ತಕ್ಕಂಥ ಒಕ್ಕಲಿಗ ಅನ್ನೋ ಸಮುದಾಯ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜನರಲ್ ಮೆರಿಟಿಗೆ ಬರ್ತೀವಿ. ಆದ್ದರಿಂದ ನೀವು ಯಾರು ಫಿಲ್ ಮಾಡ್ತೀರಾ ನೀವು ನಿಮ್ಮ ಕ್ಯಾಸ್ಟು ಸೆಂಟ್ರಲ್ ಗೌರ್ಮೆಂಟ್ OBC ಲಿಸ್ಟಲ್ಲಿದ್ದರೆ ಅದನ್ನು ನೀವು NCBC ವೆಬ್ಸೈಟಲ್ಲಿ ಹೋದರೆ ನೀವು ಅದನ್ನು ಫಂಡ್ ಕೊಡ್ಬೋದು. ಆವಾಗ ನೀವು OBC ಸರ್ಟಿಫಿಕೇಟನ್ನು ತಗೊಂಡು ನೀವು ಕ್ಲೈಮ್ ಮಾಡಬೇಕಾಗುತ್ತೆ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಈವನ್ ಮೈ ಫ್ರೆಂಡ್ಸ್ ಆಲ್ಸೋ ಹ್ಯಾವ್ ಡನ್ ಸಮ್ ಲಾಟ್ ಆಫ್ ಮಿಸ್ಟೇಕ್ಸ್. ಅವ್ರು ಏನು ಮಾಡಿದ್ದಾರೆ ಅಂದರೆ OBC ಅವ್ರು ಬರ್ತಾ ಇರಲಿಲ್ಲ, ಆದರೂ ಕೂಡ OBC ಕ್ಲೈಮ್ ಮಾಡಿ ನೀವು ಆಫ್ಟರ್ ಕೌನ್ಸಿಲಿಂಗ್ ಟೈಮಲ್ಲಿ ನೀವು ಮತ್ತೆ ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಕೊಡೋದಾಗಲಿ, ಸರ್ಟಿಫಿಕೇಟ್ ಕೊಡೋಕ್ಕಾಗಲಿಲ್ಲ ಅಂದರೆ ನಿಮ್ಮನ್ನು ಯಾವುದೇ ಟೈಮಲ್ಲಿ ಅವರು ಡಿಸ್ಕ್ವಾಲಿಫೈ ಮಾಡ್ಬೋದು. ಮತ್ತು ನಿಮ್ಮದನ್ನು ಯಾವುದೇ ಟೈಮಲ್ಲಿ ಬೇಕಾದ್ರೆ ನಿಮ್ಮನ್ನು ಎಕ್ಸಾಮಿಂದ ಹೊರಗಡೆ ಇಡ್ಬೋದು. ಮತ್ತು ಕೌನ್ಸಿಲಿಂಗ್ ನೀವು ಅಡ್ಮಿಷನ್ ಆದಮೇಲೆ ಕೂಡ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗ್ಬೋದು. ನೀವು ಈವನ್ ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಗುಡ್ ಸೀಟ್ ತೊಗೊಂಡ್ರು ಕೂಡ. ಅದರಿಂದ ನೀವು ತುಂಬ ಕೇರ್ಫುಲ್ಲಾಗಿರಿ. ಮತ್ತು SC ST ವಿದ್ಯಾರ್ಥಿಗಳು ಕೂಡ ಅಷ್ಟೇ. ನಿಮಗೆ ಈಗ ಕರ್ನಾಟಕದಲ್ಲಿ KCETಗೆ ಇಂಟರ್ನಲ್ ರಿಸರ್ವೇಷನ್ ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ಬಟ್ ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವೈಲೇಬಲ್ ಇರ್ತದೆ. ಬಟ್ ನೀವು ಆ ಸರ್ಟಿಫಿಕೇಟನ್ನು ನೀವು ಇಂಗ್ಲೀಷಲ್ಲೇ ಇರಬೇಕಾಗುತ್ತೆ ಅಂತ ಏನಿಲ್ಲ. ಆದರೂ ಕೂಡ ಅಷ್ಟೇ ನಿಮ್ಮ ನೇಮು ಎಲ್ಲನೂ ಮ್ಯಾಚ್ ಆಗೋ ರೀತಿ ನೋಡ್ಕೊಳ್ಳಿ. ಮತ್ತು ಬಂದುಬಿಟ್ಟು ಎಕ್ಸಾಮಿನೇಷನ್ ಮಧ್ಯಾಹ್ನ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ. ಮತ್ತು ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ನು ಕೂಡ ಮುಂದಿನ ದಿನಗಳಲ್ಲಿ ಅವರು ಥ್ರೂ ಅಫಿಷಿಯಲ್ ನೋಟಿಸ್ ಹೇಳ್ತಾರೆ. ಆ ನೋಟಿಫಿಕೇಷನ್ ಬಂದಾಗ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆಲ್ಲ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ಗಳನ್ನು ಆಲ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋವನ್ನು ಪೋಸ್ಟ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೀಟ್ UGನಲ್ಲಿ ಬೇರೆ ಇನ್ನೇನೆಂದರೆ ಔಟ್ಸೈಡ್ ಇಂಡಿಯಾ ನಡೆಯೋದ್ರಿಂದ ಮಧ್ಯಾಹ್ನ ಇಟ್ಟಿರ್ತಾರೆ. ನೀವು ಮತ್ತು ಒಂದು ಫೋಟೋ ನಿಮಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ರೀಸೆಂಟ್ ಫೋಟೋ ಹಾಕಿ. ಬಿಕಾಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಮಾಡುತ್ತೆ ಅಂದರೆ JEE ಅಪ್ಲಿಕೇಶನಲ್ಲಿ ಲೈವ್ ಫೋಟೋ ಕ್ಯಾಪ್ಚರನ್ನು ಇಟ್ಟು ಮತ್ತು ಆಧಾರ್ ಬೇಸ್ಡ್ ಇರೋದ್ರಿಂದ ಸಮ್ಟೈಮ್ಸ್ ಫ್ರಾಡನ್ನೆಲ್ಲ ತಡೆಯೋದಕ್ಕೋಸ್ಕರ AI ಬೇಸ್ಡ್ ಡಿಟೆಕ್ಷನ್ ಕೂಡ ಇನ್ವಾಲ್ವ್ ಮಾಡಿರುತ್ತೆ. ಅದರಿಂದ ನೀವು ರೀಸೆಂಟ್ ಫೋಟೋವನ್ನು ಹಾಕಿ ಅದ್ರ ಕೆಳಗಡೆ ಯಾವ ದಿನದ ನೀವು ಫೋಟೋ ತೆಗೆಸ್ಕೊಂಡಿರ್ತೀರ ಅದರ ಡೇಟನ್ನು ನೀವು ಮೆನ್ಷನ್ ಮಾಡಬೇಕು. ಮತ್ತು ಆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಬೇಕಾಗುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅವೆರಡನ್ನು ನೀವು ಅಡ್ಮಿಷನ್ ಕಾರ್ಡಲ್ಲಿ ನೀವು ಪೇಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಫೈನಲ್ ಎಕ್ಸಾಮಲ್ಲಿ ಯಾವುದು ನೀವು ಅಪ್ಲಿಕೇಶನ್ಗೆ ಸಬ್ಮಿಟ್ ಮಾಡಿರ್ತೀರೋ ಅದನ್ನೇ ನೀವು ಪೇಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದರಿಂದ ತುಂಬ ಕೇರ್ಫುಲ್ ತೊಗೊಂಡು ಸ್ವಲ್ಪ ಟೈಮ್ ತೊಗೊಂಡು ನೀವು ಅಪ್ಲೈ ಮಾಡಿ. ಹರಿಬಿರಿನಲ್ಲಿ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡೋಕ್ಕೋಗ್ಬಿಡಿ, ತುಂಬ ಟೈಮ್ ಕೊಟ್ಟಿದ್ದಾರೆ. ಅದರಿಂದ ಮತ್ತು ಇನ್ನೊಂದು ಸ್ತಂಭು ಮತ್ತು ಸಿಗ್ನೇಚರ್ ಕೂಡ ಬೇಕಾಗುತ್ತೆ. ಮತ್ತು ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಫಸ್ಟ್ PUC ಮಾರ್ಕ್ಸ್ ಕಾರ್ಡು, ಹೀಗೆ ಡೀಟೇಲ್ಸ್ ಬೇಕಾಗುತ್ತೆ. ತುಂಬ ಪ್ರೊಸೀಜರ್ಸ್ ಇದೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ಸು, ನೀವು ಯಾವ PU ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಈ ಎಲ್ಲ ಡೀಟೇಲ್ಸ್ ಮುಂತಾದ ಡೀಟೇಲ್ಸ್ಗಳು ಬೇಕಾಗುತ್ತೆ. ಹಾಗೆ ಈ ನ್ಯಾಷನಲ್ ಟೆಸ್ಟ್ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನೀವು ಕ್ವಶನ್ ಪೇಪರ್ ಮೀಡಿಯಮನ್ನು ಚೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ನೀವು ಒಂದ್ಸರಿ ನೀವು ಇಂಗ್ಲೀಷಲ್ಲಿ ಚೂಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಇಂಗ್ಲೀಷಲ್ಲೇ ಇರುತ್ತೆ. ನೀವೇನಾದ್ರು ರೀಜನಲ್ ಲ್ಯಾಂಗ್ವೇಜಸ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ 13 ಲ್ಯಾಂಗ್ವೇಜಸಲ್ಲಿ ಎಕ್ಸಾಮ್ ನಡೆಸುತ್ತೆ. ಲೈಕ್ ಈ ರೀಜನಲ್ ಲ್ಯಾಂಗ್ವೇಜಸ್ ಅಸ್ಸಾಮಿ, ಬೆಂಗಾಳಿ, ಇಂಗ್ಲೀಷ್, ಗುಜರಾತಿ, ಹಿಂದಿ, ಕನ್ನಡ, ಮಲಯಾಳಂ,
ಮರಾಠಿ, ಒಡಿಶಾ, ಪಂಜಾಬಿ, ತಮಿಳು, ತೆಲುಗು ಮತ್ತು ಉರ್ದು ಈ 13 ಭಾಷೆನ ನಡೆಸುತ್ತೆ. ನೀವು ಇಂಗ್ಲೀಷನ್ನು ಬಿಟ್ಟು ಯಾವುದೇ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ, ಹಾಗೆ ಮಹಾರಾಷ್ಟ್ರದಲ್ಲಿ ಮರಾಠಿ, ಹೀಗೆ ಯಾವ ನೀವು ರೀಜನಲ್ ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರಾ ಅದ್ರ ಜೊತೆಗೆ ಹಿಂದಿ ಮತ್ತು ಇಂಗ್ಲೀಷ್ ಕ್ವಶನ್ ಪೇಪರ್ ಇರುತ್ತೆ. 3 ಲ್ಯಾಂಗ್ವೇಜಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಯಾರು ಇಂಗ್ಲೀಷ್ ಚೂಸ್ ಮಾಡಿರ್ತಾರೆ ಅದು ಪ್ಯೂರ್ ಇಂಗ್ಲೀಷ್ ಕ್ವಶನ್ ಪೇಪರ್ ಇರುತ್ತೆ. ಯಾರು ಅದರ್ ದ್ಯಾನ್ ಇಂಗ್ಲೀಷ್ ಚೂಸ್ ಮಾಡ್ತಾರೆ ನಿಮಗೆ 3 ಲ್ಯಾಂಗ್ವೇಜಸ್ ಕ್ವಶನ್ ಪೇಪರ್ ಬರುತ್ತೆ. ಒಂದು ಸೈಡ್ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್, ಒಂದು ಫಸ್ಟ್ ಟೈಮ್, ದೆನ್ ಇಂಗ್ಲೀಷ್, ಹಿಂದಿ 3 ಸರಿ ಕೊಟ್ಟಿರ್ತಾರೆ. ಆದ್ದರಿಂದ ನೀವು ಕ್ವಶನ್ ಪೇಪರ್ ಮೀಡಿಯಮನ್ನು ಕೂಡ ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ಸ್ ಕೂಡ ಅಷ್ಟೇ ಅಲೋಕೇಟ್ ಮಾಡೋದು ಬೇಸ್ಡ್ ಆನ್ ನಿಮ್ಮ ಪ್ರಿಫರೆನ್ಸ್ ಮೇಲೆ ಅಲೋಕೇಟ್ ಮಾಡ್ತಾರೆ. ಅದರಿಂದ ನಿಮ್ಮ ಹತ್ತಿರದ ಸಿಟಿಯನ್ನು ಕೊಡಿ ಮತ್ತು ಎಕ್ಸಾಮಿನೇಷನ್ ಹರಿಬಿರಿ ಮಾಡ್ಕೋಬೇಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನೀವು OMR ಶೀಟನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು OMR ಬೇಸ್ಡ್ ಆಗಿರೋದ್ರಿಂದ ನೀವು ಏನು 1 OMR ಆಯಿತು ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೀಟ್ ಎಕ್ಸಾಮಲ್ಲಿ. ಅದೆಲ್ಲ ಐ ಥಿಂಕ್ ಗೊತ್ತನಿಸುತ್ತೆ. ಪ್ರತಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರಕ್ಕೆ 4 ಮಾರ್ಕ್ಸ್ ಇರುತ್ತೆ. ಯಾವ್ದಾದ್ರು ನೆಗೆಟಿವ್ ಆಯಿತು, ನಿಮ್ಮದು ರಾಂಗ್ ಆಯಿತು ಅಂದರೆ 0.25% ಮೀನ್ಸ್ 4 ಮಾರ್ಕ್ಸ್, 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ ರಾಂಗ್ ಆನ್ಸರ್ಗೆ. ಅದನ್ನು ನೆಗೆಟಿವ್ ಮಾರ್ಕ್ ಇರೋದ್ರಿಂದ 1 ಮಾರ್ಕ್ಸ್ ಕೂಡ ನಿಮ್ಮ ರ್ಯಾಂಕ್ ಡಿಟರ್ಮೈನಿಂಗ್ ಆಗುತ್ತೆ. ಕೂಡ ಒಂದೊಂದು ರ್ಯಾಂಕಲ್ಲಿ ಕೂಡ ನಿಮಗೆ ಮೆಡಿಕಲ್ ಸೀಟ್ಸ್ ಮಿಸ್ ಆಗೋ ಚಾನ್ಸಸ್, ಒಂದೊಂದು ಮಾರ್ಕ್ಸ್ ಕೂಡ. ಅದರಿಂದ ನೀವು ಪರ್ಫೆಕ್ಟಾಗಿ ಗೊತ್ತಿತ್ತು ಅನ್ನೋಗಿದ್ದರೆ ಮಾತ್ರ ನೀವು ಆಪ್ಷನನ್ನು ಟಿಕ್ ಮಾಡಿ. ಮತ್ತು ನೀವು NCERT ಬುಕ್ಕನ್ನು ಓದಿ. ಒಳ್ಳೆ NCERT ಬುಕ್ ಅಂದಿರೋದೇ ಮೆಜಾರಿಟಿ. ಬಯಾಲಜಿ ಅಂತೂ 100% NCERTನೇ ಕವರ್ ಮಾಡಿರ್ತಾರೆ. ಮತ್ತು ಇನ್ನು ಫಿಸಿಕ್ಸು, ಕೆಮಿಸ್ಟ್ರಿನಲ್ಲಿ ಬಂದಾಗ ಕೆಮಿಸ್ಟ್ರಿ ಕೂಡ 100%, 99% NCERTನಲ್ಲೇ ಇರುತ್ತೆ. ಅದರಲ್ಲಿ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಮತ್ತು ಫಿಸಿಕಲ್ ಬರುತ್ತೆ. ಪರ್ಟಿಕ್ಯುಲರ್ಲಿ ಫಿಸಿಕಲಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಇನ್ಆರ್ಗ್ಯಾನಿಕಲ್ಲಿ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಓದಿರಬೇಕು, ಟೇಬಲ್ಸ್ನ ಓದ್ಕೋಬೇಕು, ಹಾಗೆ ಲೈನ್ ಟು ಲೈನ್ ಓದಬೇಕು ನೀವು, ಟ್ರೆಂಡ್ಸು ಅನಾಲಿಸಿಸ್ ಎಲ್ಲ. ದೆನ್ ಬಂದು ಲ್ಯಾಬ್ಸ್ ರೆಕಾರ್ಡ್, ಲ್ಯಾಬ್ ಎಕ್ಸ್ಪೆರಿಮೆಂಟ್ಸಿಂದನೂ ಕೂಡ ಕ್ವಶನ್ಸ್ ಕೇಳ್ತಾರೆ NCERT ಬುಕ್ಸಲ್ಲಿ. ಮತ್ತು ಫಿಸಿಕ್ಸ್ ಬಂದರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರಬೇಕು, ಫಾಸ್ಟ್ ಕ್ಯಾಲ್ಕುಲೇಷನ್ಸ್ ಬರಬೇಕು. ಇದನ್ನೆಲ್ಲ ಮತ್ತು ನೀವು ಸ್ಟ್ರಾಟಜಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ನೀವೆಲ್ಲ ಪ್ರಿಪೇರ್ ಆಗಿರ್ತೀರ. ಆದ್ದರಿಂದ ನೀವು ತುಂಬ ಕೇರ್ ತೊಗೊಳ್ಳಿ. ಇಟ್ಸ್ ಲೈಫ್ ಡಿಟರ್ಮೈನಿಂಗ್. ಮತ್ತು ನೀವು ಹಾಗಂತ ಹೇಳ್ಬಿಟ್ಟು ನೀವು ಹರಿಬಿರಿನಲ್ಲಿ ರಾಂಗ್ ಮಾಡೋದು, ಕ್ವಶನ್ ಪೇಪರ್ ಮೀಡಿಯಮ್ ರಾಂಗ್ ಮಾಡೋದು, ಸೆಂಟರ್ನ ಬೇರೆ ಕಡೆ ಕೊಡೋದು, ಈ ಥರದ್ದೆಲ್ಲ ಮಿಸ್ಟೇಕ್ ಮಾಡಿದರೆ ಮತ್ತೆ ಚೇಂಜಸ್ ಮಾಡೋದಕ್ಕೆ ಕೊಡೋದಿಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನವರು. ಆದ್ದರಿಂದ ನೀವು ತುಂಬ ಕೇರ್ಫುಲ್ಲಾಗಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಂತ ಹೇಳ್ತಾ, ಮತ್ತು ಏನೇ ನಿಮ್ಗೆ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನಮ್ಮದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಅದರಲ್ಲಿ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಅಥವಾ ಚಾನಲ್ ಬಯೋನಲ್ಲಿ ಕೊಟ್ಟಿರ್ತೀವಿ. ಆ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನೀವು ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಿಮ್ಮ ಕೌನ್ಸಿಲಿಂಗಿಂದ ಇಟ್ಕೊಂಡು ನಿಮ್ಮ ಎಕ್ಸಾಮಿನೇಷನ್ ಬರೆಯೋದ್ರಿಂದ, ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು, ಸಿಟಿ ಇಂಟಿಮೇಷನ್ ಇಟ್ಕೊಂಡು ಆಫ್ಟರ್ ಎಕ್ಸಾಮಿನೇಷನ್ ಬರೆದ ಮೇಲೆ ನೀವು ಹೆಂಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ನ್ಯಾಷನಲ್ MCC ಕೌನ್ಸಿಲಿಂಗ್ ಹೇಗಿರುತ್ತೆ, ಹಾಗೆ KEA ಕೌನ್ಸಿಲಿಂಗ್ ಹೇಗಿರುತ್ತೆ, ಹಾಗೆ ಬೇರೆ ಸ್ಟೇಟಲ್ಲಿ ಯಾವ್ದಾದ್ರು ಕೌನ್ಸಿಲಿಂಗ್ ಇದೆಯಾ, ನಾವು ಹೆಂಗೆ ಮೆಡಿಕಲ್ ಸೀಟ್ ತೊಗೋಬೋದು, ಎಲ್ಲ ಡೀಟೇಲ್ಸನ್ನು ಇನ್ ಡೀಟೇಲಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಮ್ಮ ಚಾನಲಲ್ಲಿ. ನಾವು ತುಂಬ ಸಪೋರ್ಟ್ ಕೊಡ್ತೀವಿ. ನಾವು ಯಾವುದೇ ದುಡ್ಡು ತೊಗೊಳ್ತಿಲ್ಲ, ಏನಿದೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಅದೇ ನಮಗೆ ನಿಮ್ಮ ಸಪೋರ್ಟ್ ಬೇಕು. ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ರಿಲೇಟಿವ್ಸ್ ಜೊತೆ ಯಾರು NEET UG ಬರೀತಾರೆ, KCET ಬರೀತಾರೆ, ಈಗ ಪ್ರೆಸೆಂಟ್ ಸೆಕೆಂಡ್ PUCನಲ್ಲಿದ್ದಾರೆ, KCET ಗೈಡೆನ್ಸ್ ಕೂಡ ಕೊಡ್ತಿರ್ತೀವಿ ನಾವು. ಮಾರ್ಕ್ ಟೆಸ್ಟ್ ಬೇಕು ಅಂದರೆ ಮಾರ್ಕ್ ಟೆಸ್ಟನ್ನು ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಥವಾ ಗೂಗಲ್ ಫಾರ್ಮ್ ಮೂಲಕ ನಾವು ಮಾರ್ಕ್ ಟೆಸ್ಟನ್ನು ಕಂಡಕ್ಟ್ ಮಾಡೋಕ್ಕೆ ಪ್ಲ್ಯಾನ್ ಇದೆ. ಅದರಿಂದ ನೀವು ಇದಿರಬೇಕು. ಮತ್ತು ನೀವು ಮಿನಿಮಮ್ ಎಲಿಜಿಬಿಲಿಟಿ ತೊಗೊಳ್ಬೇಕು ಮೆಡಿಕಲ್ ಸೀಟ್ ತೊಗೋಬೇಕಾದ್ರೆ. ಬಟ್ ಆದರೆ ನೀವು ಮಿನಿಮಮ್ 40%, 50% ತೊಗೊಂಡ್ರೆ ನಿಮಗೆ ಎಲ್ಲರೂ ಮೆಡಿಕಲ್ ಕಾಲೇಜ್ ಸೀಟ್ ತೊಗೊಳಕ್ಕೆ ಅರ್ಹರಲ್ಲ. ಆದ್ದರಿಂದ ತುಂಬ ಕೇರ್ಫುಲ್ ತೊಗೊಂಡು ನೀವು ಓದ್ಕೊಳ್ಳಿ, ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಶಿಕ್ಷಣವೇ ಸಂಜೀವಿನಿ, ಶಿಕ್ಷಣವೇ